ಬರ್ದಿದ್ದೀನಿ. 2 ಚೀಟೆ 1 ಚೀಟಿ ಎತ್ತು ಮಾಡ್ರಿ. ಇದೆ. ಸಬ್ಸ್ಕ್ರೈಬ್. ಅನ್ನ ಈಸ್ ರೆಡಿ. ಈಗ ಸ್ಟವ್ ಆಫ್ ಮಾಡೋಣ. ಹೇಗಿದೆ ನನ್ನ ಕುಕಿಂಗ್ ಸ್ಕಿಲ್ಸ್ ಅಂತ ನೋಡಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗ್ಗೆ ನಿಮಗೆ ಸ್ವಾಗತ. ಸೊ ಗೈಸ್, ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ, ಸೊ ಇಲ್ಲೊಂದು 2 ಚೀಟಿ ಬರೆದಿದ್ದೀನಿ. ಈ ಚೀಟಿಯಲ್ಲಿ ಏನೈತಪ್ಪ ಅಂದರೆ, ಒಂದು ವೈಟ್ ರೈಸ್ ಅಂತ ಇದೆ, ಬಿಟ್ಟರೆ ಒಂದು ಬೋತ್ ಅಂತ ಇದೆ. ಬೋತ್ ಅಂದರೆ ಗೈಸ್, ಒಂದು ವೈಟ್ ರೈಸು ಮಾಡಿ ಎಗ್ ರೈಸ್ ಮಾಡಬೇಕು. ಬರೀ ವೈಟ್ ರೈಸ್ ಅಂತ ಬಂದರೆ ನಾನು ಬರೀ ವೈಟ್ ರೈಸ್ ಮಾಡಬೇಕು. ಇದನ್ನ ಅಮ್ಮ ಬಂದಮೇಲೆ ಅಮ್ಮನ ತೆಗೆ ಚೀಟಿ ಎತ್ತಿಸ್ತೇನೆ. ನಾನು ಯಾವಾಗಲೂ ನಾನು ಮಾಡಲ್ಲ ಗೈಸ್, ವೈಟ್ ರೈಸ್ ಆಗಲಿ ಎಗ್ ರೈಸ್ ಆಗಲಿ ನಾನು ಮಾಡಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ ಹಿಡಿತಾರೆ. ಇವತ್ತು ನಾನು ಟ್ರೈ ಮಾಡೋಣ ಅಂತ ಅದಕ್ಕೆ ಚೀಟಿಯಿಂದ ಸೊ ಮಾಡ್ತಾಯಿದ್ದೀನಿ. ಇದ್ರಾಗ ಅಮ್ಮನ ತಗ ಬಂದಮೇಲೆ ಅಮ್ಮನ ತಗೊಂಡು ಪಿಕ್ ಮಾಡ್ಸೋಣ. ಅದ್ರಾಗ ಏನು ಬರುತ್ತೋ ನೋಡೋಣ. ಬೋತ್ ಬಂದರೆ ನಾನು ವೈಟ್ ರೈಸ್ ಮಾಡಿ ಎಗ್ ರೈಸ್ ಮಾಡಬೇಕು. ಬರೀ ವೈಟ್ ರೈಸ್ ಅಂತ ಬಂದರೆ ವೈಟ್ ರೈಸ್ ಅಷ್ಟೇ ಮಾಡಬೇಕು. ಈ ಥರ ಚಾಲೆಂಜ್ನ ಅಮ್ಮನ್ನ ನಾನು ತಗೊಂತಿದ್ದೀನಿ. ಸೊ ನೋಡಿ, ಅಮ್ಮ ಬರೋ ತನಕ ವೇಟ್ ಮಾಡಿ ಅವ್ರ ಹತ್ರ ಇದನ್ನು ಪಿಕ್ ಮಾಡಿಸಿ ಈ ಚಾಲೆಂಜ್ನ ಮುಗಿಸೋಣ. ಬನ್ನಿ ಗೈಸ್, ಅಮ್ಮ ಬಂದಿದ್ದಾರೆ. ಸೊ ಬನ್ನಿ ಚಾಲೆಂಜ್ ಎಕ್ಸ್ಪ್ಲೇನ್ ಮಾಡೋಣ. ಅಮ್ಮ ಬಾಯಿ ಬಿಡೋದು ಗೈಸ್. ಈಗ ರೇಷನ್ ಥರ ಕೇಳಿದ್ದಾರೆ, ಅದಕ್ಕಿಂತ ಮುಂಚೆ ಚೀಟಿ ಎತ್ತಿಸ್ಬಿಟ್ರೆ ಅಲ್ಲಿಂದ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡೋಣ. ಬಾ, ಆಮೇಲೆ ಹಾಕಂತೆ. 1 ನಿಮಿಷ ಗೈಸ್. ಅವರಿಗೆ ಟೀ ಮಾಡಬೇಕಲ್ಲ, ಟೀ ಅರ್ಜೆಂಟ್ ಹೇಳ್ತಾರೆ. ಸೊ ಇದು 2 ಚೀಟಿ ಇದಾವೆ, ಹಾಕ್ತೀನಿ. 2 ಚೀಟಿ 1 ಚೀಟಿ ಎತ್ತಿದೆ. ಓಪನ್ ಮಾಡೋದನ್ನ ಏನಂತ ಐತೆ? ವೈಟ್ ರೈಸಾ? ಸೊ ಗೈಸ್, ವೈಟ್ ರೈಸ್ ಬಂದಿದೆ ಅಂದ್ರೆ ನಾನೀಗ ಬೇರೆ ವೈಟ್ ರೈಸ್ ಅಷ್ಟೇ ಮಾಡ್ಬೇಕು ಗೈಸ್, ಎಗ್ ರೈಸ್ ಮಾಡಂಗಿಲ್ಲ. ಇದು ಟಾಸ್ಕ್ ಏನಂದ್ರೆ, ಈಗ ನಾನು ಬೋತ್ ಅಂತ ಇದು ಬಂದಿದ್ರೆ 2 ಮಾಡ್ತಿದ್ದೆ, ವೈಟ್ ರೈಸ್ ಎಗ್ ರೈಸ್. ಇದು ವೈಟ್ ರೈಸ್ ಅಂತ ಅಷ್ಟೇ ಬರ್ತೀನಿ, ವೈಟ್ ರೈಸ್ ಅಷ್ಟೇ ಮಾಡ್ತೀನಿ ಗೈಸ್. ಈಗ ವೈಟ್ ರೈಸ್ ಅಷ್ಟೇ ಬಂದಿದೆ. ಈಗ ಹೋಗಿ ಅಕ್ಕಿ ತರಬೇಕು ಗೈಸ್, ರೇಷನ್ ತರಬೇಕು. ರೇಷನಿಗೆ ಹೋಗೋಣ ಬನ್ನಿ ಗೈಸ್. ಈಗ ಚಾಲೆಂಜ್ ಅಕ್ಸೆಪ್ಟೆಡ್. ವೈಟ್ ರೈಸ್ ಅಷ್ಟೇ ಮಾಡೋದು ನಾನು, ಎಗ್ ರೈಸ್ ಇಲ್ಲ. ಓಕೆನಾ? ಡನ್ನಾ? ಎಷ್ಟು ಇದೆ ಮೊಬೈಲ್ ಇಲ್ಲ ಐತೆ. ಯಾವಾಗಲೂ ನಾನೇ ಮಾಡ್ತಿದ್ದೆ, ಅವರೇ ಮಾಡ್ತಿದ್ದೆ ಗೈಸ್. ಇವತ್ತು ನಾನು ಮಾಡ್ತೀನಿ ವೈಟ್ ರೈಸ್. ಸೊ ನನ್ನ ಮೇಲೆ ನಂಬಿಕೆ ಐತಲ್ಲ, ಮಾಡ್ತೀನಂತ. ಬನ್ನಿ ಗೈಸ್, ವೈಟ್ ರೈಸ್ ಬಂದಿದೆ. ವೈಟ್ ರೈಸ್ ಮಾಡಿ ನನ್ನ ಟಾಸ್ಕ್ನ ನಾನು ಕಂಪ್ಲೀಟ್ ಮಾಡೋಣ. ಈಗ ಫಸ್ಟ್ ಹೋಗಿ ರೇಷನ್ ತರಬೇಕು, ಅಕ್ಕಿ ಎಣ್ಣೆ ಅದೆಲ್ಲ ತೊಗೊಂಡು ಬರೋಣ ಗೈಸ್. ಈಗ ಹೋಗಿ ಅಕ್ಕಿ ರೇಷನ್ನ ತೊಗೊಂಬಂದಿನಿ. ಸೊ ಈಗ ನನ್ನ ಟಾಸ್ಕ್ನ ಕಂಪ್ಲೀಟ್ ಮಾಡೋಣ. ಅಮ್ಮ ಎಷ್ಟು ಲೋಟ ಹಾಕ್ಬೇಕು ಇವ್ರ ಹತ್ರ ಕೇಳ್ಕೊಬೇಕು? 7 ಲೋಟ ಗೈಸ್. 7.5 ಲೋಟ ಅಕ್ಕಿ ಹಾಕಿ ಅದು ತೊಳೆದು ಮತ್ತೆ ನೀರು ಹಾಕಿ ಮಾಡಬೇಕು. ಮಾಡೋಣ ಬನ್ನಿ ಗೈಸ್. ಅದು ಏನೇನು ಪ್ರೊಸೀಜರ್ ನೋಡ್ಕೊಂಡಿದ್ದೀನಿ, ಅದನ್ನ ಮಾಡೋದು ಈಸಿ. ಮಾಡೋಣ ಬನ್ನಿ, ಮಾಡ್ತೀನಮ್ಮ. ಮಾಡಲಾ ಗೈಸ್? ಈಗ ಅಕ್ಕಿ ಮತ್ತೆ ಪಾತ್ರೆ ತಗೊಂಡಿನಿ, ಇದಕ್ಕೆ 7 ಲೋಟ ಹಾಕ್ಬೇಕು. ಬನ್ನಿ ಬರ ಹಾಕೋಣ. ಎಷ್ಟು 7 ಹಾಕಿದ್ದೀನಿ, 7 ಲೋಟ. ಬನ್ನಿ ಈಗ ಇದನ್ನು ನೀರು ಹಾಕಿ ತೊಳಿಬೇಕು. ನೀರು ಹಾಕ್ತಿದ್ದೀನಿ ತೊಳೆಯೋಕ್ಕೆ. ಫುಲ್ ಕುಕ್ಕಿಂಗ್ ಅಲ್ಲ ಇವತ್ತು ಗೈಸ್. ತೊಳಿತಾ ಇದ್ದೀನಿ. ಇದು 2ನೇ ಸಲ ತೊಳಿತಾ ಇರೋದು. ಇದಾದ್ಮೇಲೆ ಇದೇನು ಸ್ಟವ್ ಮೇಲೆ ಇಡಬೇಕು. ಇಲ್ಲಿ ಇಟ್ಟಿದ್ದೀನಿ. ಇದಕ್ಕೀಗ ಉಪ್ಪು ಹಾಕೋಣ. ಉಪ್ಪು ಹಾಕ್ಬೇಕು ಅಂದರೆ ಒಂದು ಫುಲ್ ಇಷ್ಟು ಇರ್ತದೆ, ಇಷ್ಟಿಷ್ಟು ಉಪ್ಪು ಹಾಕ್ಬೇಕು ಇದಕ್ಕೆ. ಸೊ ಇದು ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಇದು ಹೇಳ್ತೀನಿ ಗೈಸ್. ಫಸ್ಟ್ ಉಪ್ಪು ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಎಗ್ ರೈಸ್ ಅಂಗಡಿಯನ್ನು ಹೆಂಗಿರ್ತದೆ ಅಂತ. ಬನ್ನಿ ಈಗ ಫಸ್ಟ್ ಇದಕ್ಕೆ ಉಪ್ಪು ಹಾಕೋಣ. ಗೈಸ್ ಪ್ಲೇಟ್ ಮುಚ್ಚಿದ್ದೀನಿ. ಬನ್ನಿ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮನ್ನ ಹೆಂಗೆ ಅಂತ. ಹೆಂಗಿಲ್ಲ ಗೈಸ್. ಸೊ ನಮ್ಮ ಅನ್ನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಈಗ ಒಂದು ಪಾತ್ರೆ ತಗೊಂಡಿರ್ತೀವಿ ಅಂದರೆ ಅದ್ರಾಗ 10 ಲೋಟ ಹಾಕಿದರೆ 1-2 ಸಲ ಕ್ಲೀನಾಗಿ ತೊಳಿತೀವಿ. ತೊಳೆದಾದ್ಮೇಲೆ ಅದ್ರ ತುಂಬ ನೀರು ಗೈಸ್. ನಾವು ಎಷ್ಟು ಲೋಟ 5 ಲೋಟ ಹಾಕಿದರೆ ಆ ಪಾತ್ರೆಗೆ ಫುಲ್ಲು ನೀರು ಇರ್ಬೇಕು. ಹೌದಲ್ಲಮ್ಮ? ಕರೆಕ್ಟಾ? ಆ ಪಾತ್ರೆಗೆ ಫುಲ್ ನೀರು ಹಾಕ್ತೀವಿ. ಅದಾದಮೇಲೆ ನೀರು ಹಾಕಿ ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಹಚ್ಚಿ ಉಪ್ಪು ಹಾಕ್ತೀವಿ. ಇದು ಸಿಂಪಲ್. ಇದಾದಮೇಲೆ ಅದು ಒಂದು ಸ್ವಲ್ಪ ಉಪ್ತತೆ. ಉಪ್ಬೇಕಾದ್ರೆ ತೋರಿಸ್ತೀನಿ. ಹೌದಾ? ಕರೆಕ್ಟಾಗಿ ಹೇಳ್ತಿದ್ದೀನಿ ಇಲ್ಲ? ಹಾಂ ಗೈಸ್, ಅದು ಉಪ್ತತೆ. ಉಕ್ಕಿದ್ಮೇಲೆ ಅದನ್ನ ಗೂರಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಆ ನೀರನ್ನ ಬೊಗ್ಗಿಸ್ಬೇಕು ಗೈಸ್. ಇದು ನಾವು ಅಂದರೆ ಎಲ್ಲ ಅನ್ನ ಹಿಂಗೆ ಅಲ್ಲ, ಎಗ್ ರೈಸ್ ಅಂಗಡಿ ನಮ್ಮ ಅನ್ನ ಇದು ಗೈಸ್. ಅದು ಸ್ವಲ್ಪ ಉಕ್ಕಿ ನೀರು ಇದಾದ್ಮೇಲೆ ಗೂರಾಡಿ ಅದನ್ನ ಬೊಗ್ಗಿಸ್ಬೇಕು. ಬೊಗ್ಗಿಸಿ ಮತ್ತೆ ಅದನ್ನ ಸ್ಟವ್ ಮೇಲೆ ಇಟ್ಟು ಇನ್ನೊಂದು 2 ಜಗ್ ನೀರು ಹಾಕಿ ಕ್ಲೀನಾಗಿ ಮಾಡಿದ್ಮೇಲೆ ಅದಾದ್ಮೇಲೆ ಅನ್ನ ಆಗುತ್ತೆ. ಅನ್ನ ಆದಮೇಲೆ ಅದನ್ನು ಮತ್ತೆ ಇನ್ನೊಂದು ಪಾತ್ರೆಗೆ ಉಲ್ಟಾ ಹೊಡಿಬೇಕು. ಈ ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಉಲ್ಟಾ ಹೊಡಿತೀವಿ. ಕರೆಕ್ಟಾ ಇಲ್ಲ? ಕರೆಕ್ಟ್ ಗೈಸ್. ಇದು ನಮ್ಮ ನಾವಿಲ್ಲ ಈ ಅಂಗಡಿಯಾಗ ಮಾಡೋ ಅಂಥ ರೈಸ್ ಗೈಸ್. ತೋರಿಸ್ತೀನಿ ಇವತ್ತು. ಇದು ನನ್ನ ಚಾಲೆಂಜ್, ನಾನು ತಗೊಂಡಿರೋದು. ನಮ್ಮಮ್ಮ ಚೀಟಿ ಆರಿಸಿ ನನಗೆ ಕೊಟ್ಟಿರೋ ಚಾಲೆಂಜ್.
ಇದನ್ನ ನಾನು ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಈ ಒಳ್ಳೊಳ್ಳೆ ಚಾಲೆಂಜ್ ಬರ್ತವೆ. ಅಮ್ಮ ಒಂದ್ಸಲಿ ಸಬ್ಸ್ಕ್ರೈಬ್ ಮಾಡೋಣ ನೋಡೋಣ. ಹೇಳು ಸಬ್ಸ್ಕ್ರೈಬ್ ಮಾಡಿ ಹೇಳು. ಸಬ್ಸ್ಕ್ರೈಬ್ ಮಾಡ್ರಿ. ಇದೆ ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಟ ಒಳ್ಳೆ ಚಾಲೆಂಜ್ ಬರುತ್ತೆ, ನಮ್ಮ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಬನ್ನಿ ಈಗ ರೈಸ್ ಚಾಲೆಂಜ್ನ ಮುಗಿಸಿ ನೋಡುವ. ನೋಡಿ ಗೈಸ್, ಈ ಥರ ಉಕ್ಕು ಬರುತ್ತೆ. ಈ ಥರ ಉಕ್ಕು ಬಂದಾಗ ಬಟ್ಟೆಯಲ್ಲಿ ಫಸ್ಟ್ ಪ್ಲೇಟ್ ತಕ್ಕೊಬೇಕು. ಪ್ಲೇಟ್ ತಕ್ಕೊಂಡು ಇದು ಕಮ್ಮಿ ಮಾಡ್ತೀನಿ ಬಿಡು. ಮಾಡ್ಬೇಕಾದ್ರೆ ಇವರು ಅದಾದ್ಮೇಲೆ ಈ ಚೌಟ ಐತಿದೆ, ಇಷ್ಟು ಚಮಚ ಇದರಲ್ಲಿ ಹಿಂಗೆ ಗೂರಾಡ್ಬೇಕಿಂಗೆ. ಈ ಥರ ಗೂರಾಡಿ ಒಂದು ಸ್ವಲ್ಪ ಬಿಡ್ಬೇಕು ಗೈಸಿ, ಒಂದು 2 ನಿಮಿಷ ಬಿಟ್ಟು ಇದನ್ನ ಇಳಿಸಿ ಈ ನೀರೇನೈತಲ್ಲ ಇದನ್ನ ಮತ್ತೆ ಬೊಗ್ಸಿ ಹೊಸ ನೀರು ಹಾಕ್ಬೇಕು ಗೈಸ್. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಈಗ ಸ್ಟವ್ ಆಫ್ ಮಾಡಿ ಕೆಳಗೆ ಇಳಿಸ್ಕೊಂತೀನಿ, ನೀರು ಬೊಗ್ಗಿಸ್ತೀನಿ ಈಗ. ಅಂದರೆ ಇದು ಮೇಗಳವಷ್ಟೇ, ಆಮೇಲೆ ಮತ್ತೆ ಪ್ಲೇಟ್ ಮುಚ್ಕೊಂಡು ಬೊಗ್ಗಿಸ್ಬೇಕು. ಈಗ ಸದ್ಯಕ್ಕೆ ನಾವು ವ್ಲಾಗ್ ಮಾಡೋರು ಯಾರು ಇಲ್ಲ ಗೈಸ್. ಮತ್ತೆ ಹೊಸ ನೀರು ಹಾಕ್ತೀನಿ. ಈಗ ಹೊಸ ನೀರು ಹಾಕಿದ್ದಾಯ್ತು. ಸೊ ಈಗ ಮತ್ತೆ ಪ್ಲೇಟ್ ಮುಚ್ಚಿ ಹೊಸ ನೀರು ಹಾಕಿ ಬಿಟ್ಟಿದ್ದೀನಿ. ಈಗ ಇಲ್ಲಿಂದ ಒಂದು 10-15 ನಿಮಿಷ ಆಗೈತೆ. ಅದಾದ್ಮೇಲೆ ಅನ್ನ ಉಬ್ಬುತ್ತೆ. ಅವಾಗ ಸ್ವಲ್ಪ ಫಿಂಗರ್ ಇಟ್ಟು ಚೆಕ್ ಮಾಡಿ ಮತ್ತೆ ಈ ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಈ ಅನ್ನನ ಬೊಗ್ಗಿಸ್ಬೇಕು. ಅಲ್ಲಿಗೆ ರೈಸ್ ಮುಗಿತದೆ ರೈಸ್. ಫೈನಲಿ ಅನ್ನ ಈಸ್ ರೆಡಿ. ಈಗ ಸ್ಟವ್ ಆಫ್ ಮಾಡೋಣ ನಾವು. ಅಮ್ಮ ಅನ್ನ ಆಯ್ತಲ್ಲಮ್ಮ, ಆಮೇಲೆ ಕೇಳ್ತೀನಿ ನಿನ್ನ ರಿವ್ಯೂನ. ಸೊ ಗೈಸ್, ಈಗ ಈ ಪಾತ್ರೆಯಿಂದ ಈ ಪಾತ್ರೆಗೆ ಬೊಗ್ಗಿಸ್ಬೇಕು. ಇದನ್ನ ವಿಡಿಯೋ ಮಾಡೋಕೆ ನಮ್ಮ ಅಮ್ಮನ ಕೈ ಕೊಡ್ತೀನಿ ನೋಡೋಣ, ನಮ್ಮ ಅಮ್ಮನ ವಿಡಿಯೋಗ್ರಫಿ ಹೆಂಗಿದೆ ಅಂತ. ಫೈನಲಿ ಅನ್ನ ಆಗಿದೆ. ನಮ್ಮಮ್ಮ ವಿಡಿಯೋ ಹೆಂಗೆ ಮಾಡಿದಾರೆ ಗೊತ್ತಿಲ್ಲ. ಸೊ ಈ ಪಾತ್ರೆಯಿಂದ ಈ ಪಾತ್ರೆಗೆ ಬೊಗ್ಸಿದ್ದೀನಿ. ಇವತ್ತಿನ ನನ್ನ ಟಾಸ್ಕ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಗೈಸ್. ನೋಡೋಣ ನಮ್ಮಮ್ಮನ ಹತ್ರ ಕೇಳೋಣ ನಾನು ಹೇಗೆ ಕೆಲಸ ಮಾಡಿದೆ ಅಂತ. ಸೊ ಬನ್ನಿ, ಆಗಿದೆ ಅನ್ನ. ನೀವು ನೋಡಿದ್ರಿ ಹೇಗಿದೆ ನನ್ನ ಕುಕಿಂಗ್ ಸ್ಕಿಲ್ಸ್ ಅಂತ ನೋಡಿ ಬನ್ನಿ ಗೈಸ್. ಅನ್ನನ ನಾನು ಮುಗಿಸಿದ್ದೀನಿ. ಸೊ ಈಗ ನಮ್ಮಮ್ಮನ ಕೇಳೋಣ ಹೇಗೆ ಮಾಡಿದೆ ಅಂತ. ಅಮ್ಮ ಹೇಳಮ್ಮ. ಈಗ ಚೆನ್ನಾಗಿ ಮಾಡ್ದಪ್ಪ, ಇವತ್ತು ಎಲ್ಲ ಕೆಲಸ ಮಾಡಿದೀಯಾ? ಹಾಂ ಒಳ್ಳೆದಾಗ ಅಷ್ಟೇನಾ? ಒಟ್ಟು ಚೆನ್ನಾಗಿ ಆಗೈತಲ್ಲ ಅನ್ನ? ಚೆನ್ನಾಗಾಯ್ತು. ಪರ್ಫೆಕ್ಟಾಗಿ ಅನ್ನ ಮುಗಿಸಿದ್ದೀನಿ ಗೈಸ್. ಬನ್ನಿ ಈಗ ಚಪಾತಿ ಎಲ್ಲ ಸುಡಬೇಕು. ಸೊ ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೊಳ್ಳೆ ಚಾಲೆಂಜಿಗೋಸ್ಕರ ನಮ್ಮ ವೀಡಿಯೋಸ್ನ ನೋಡಿ. ಸೊ ನಮ್ಮಮ್ಮ ಹೇಳಮ್ಮ ಇನ್ನೊಂದ್ಸರಿ ಸಬ್ಸ್ಕ್ರೈಬ್ ಅಂತ. ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ ಗೈಸ್, ಮುಂದಿನ ವಿಡಿಯೋ ಸಿಗೋಣ. ಟೇಕ್ ಕೇರ್.